ಮೊನ್ನೆ ನಡೆದ ಮುಖೇಶ್ ಅಂಬಾನಿ ಅವರ ಮಗನ ಪ್ರೀ ವೆಡ್ಡಿಂಗ್ ಅಲ್ಲಿ ಅವರು 1200 ಕೋಟಿನ ಖರ್ಚು ಮಾಡಿದ್ದಾರೆ. ಬಟ್ ಸ್ಟಿಲ್ ಅವ್ರ ನೆಟ್ವರ್ತ್ ಅಲ್ಲಿ 2% ಕೂಡ ವ್ಯತ್ಯಾಸ ಕಾಣಿಸಿಲ್ಲ. ಇನ್ನು ಲಕ್ಸುರಿ ಲೈಫ್ ಲೀಡ್ ಮಾಡ್ಬೋದು. ಹಾಗೆ ಯಾರೊಬ್ರು ನಿಮ್ಮ ಫ್ರೆಂಡು ನೀವು ಹೆಲ್ತಿ ರುಟೀನ್ ಬರುವಾಗ ಹೇಳಿದ್ರೆ, ನೋಡು ನಾನು ಯಾವುದೇ ರೀತಿ ಎಕ್ಸಸೈಸ್ ಮಾಡಲ್ಲ, ಡೈಲಿ ಪ್ಯಾಕೆಟ್ಲೆ ಸಿಗರೇಟ್ ಸೇರ್ತೀನಿ, ಅಥವಾ ವಾರದಲ್ಲಿ 3 ಸತಿ ಎಣ್ಣೆ ಹೊಡಿತೀನಿ, ಆರೋಗ್ಯವಾಗಿದ್ದೀನಿ, ಜಿಮ್ಗೂ ಇದಕ್ಕೂ ಸಂಬಂಧ ಇಲ್ಲ, ಬಾ ನನ್ನ ಜೊತೆ ಎಣ್ಣೆ ಹೊಡಿ ಬಾ ಅಂತ ಅಂದರೆ, ನೀವು ಇದೊಂದನ್ನ ಅರ್ಥ ಮಾಡ್ಕೊಬೇಕು. ಅವರು ನ್ಯಾಚುರಲಿ ಆರೋಗ್ಯವಾಗಿ ಬ್ಲೆಸ್ಡ್ ಆಗಿದ್ದಾರೆ. ಹೇಗೆ ಮುಖೇಶ್ ಅಂಬಾನಿ ಅವರು ಫೈನಾನ್ಷಿಯಲಿ ಬ್ಲೆಸ್ಡ್ ಆಗಿದ್ರು ಹಾಗೆ. ಸೊ ಅವರು ಎಷ್ಟೇ ಬ್ಯಾಡ್ ಹ್ಯಾಬಿಟ್ ಮಾಡಿದ್ರು ಅವರ ಹೆಲ್ತ್ಗೆ ಅಷ್ಟು ಇಂಪ್ಯಾಕ್ಟ್ ಬೀಳಲ್ಲ. ಹೇಗೆ ಪಕ್ಕದ ಮನೆಯವರು 1 ಕೋಟಿ 2 ಕೋಟಿ ಅಥವಾ ನಿಮ್ಮ ಕಸಿನ್ ರಿಲೇಟಿವ್ಸ್ ಯಾರೋ ಖರ್ಚು ಮಾಡಿ ಮದುವೆ ಮಾಡಿದ್ರು ಅಂದ ಮಾತ್ರಕ್ಕೆ ನೀವು ಅಷ್ಟೇ ಮಾಡಿದ್ರೆ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ ಅಂತ ಅಲ್ಲ. ಸೊ ನಿಮ್ಮ ಫೈನಾನ್ಷಿಯಲ್ ಸಿಚುಯೇಷನ್ನ ತಲೆಯಲ್ಲಿ ಇಟ್ಕೊಂಡು ಹೇಗೆ ಖರ್ಚು ಮಾಡ್ತೀರೋ ಹಾಗೆ ನಿಮ್ಮ ಆರೋಗ್ಯನ ಗಮನದಲ್ಲಿ ಇಟ್ಕೊಂಡು ನೀವು ಹೆಲ್ತಿ ರೂಟೀನ್ಗೆ ಬರಬೇಕು. ನಿಮ್ಮ ಬಾಡಿ ಎಷ್ಟು ಸಪೋರ್ಟ್ ಮಾಡುತ್ತೆ ಅಷ್ಟು ಮಾತ್ರ ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಲಿ, ಕುರುಕ್ಲು ತಿಂಡಿ ಆಗಲಿ ತಿನ್ಕೊಂಡು ಆರೋಗ್ಯವಾದ ಫುಡ್ ತಿನ್ಕೊಂಡು ವರ್ಕೌಟ್ ಮಾಡಬೇಕು.